ಸಾಕಿರುತ್ತೆ. ಬ್ರದರ್ ಅದು ಆ ಕಡೆಗೆ ಹೋಗ್ಬೇಡ, ಇನ್ನು ಈ ಕಡೆಗೆ ಹೋಗ್ಬೇಡ, ಈ ಕಡೆ ಬಂದು ಅದು ಆ ಕಡೆ ಹೋಗ್ಬೇಡಿ. ಅಲ್ಲಿ ಜಂಪ್ ಮಾಡ್ಬಿಡ್ತೀನಿ, ಇದಾನಿತ್ತು ಇಲ್ಲ ಕೆಳಗಡೆ ಇಳ್ತಾನೆ. ಏನು ಮಾಡಲ್ಲ, ನೀವು ಆರಾಮಾಗಿ ಅವ್ನು ಮುಖ ನೋಡ್ತಾನೆ ಅಷ್ಟೇ. ನಮ್ಮ ಹತ್ರ ಟಿಕೆಟ್ ತಗೊಂಡಿದ್ದಾಯಿತು. ಟಿಕೆಟ್ ಇಲ್ಲಿ ಕೂಪನ್ ಫಾರ್ಮೆಟ್ ಇದೆ. ಒಬ್ಬರಿಗೆ 295 ರೂಪಾಯಿ. ಅದೊಂದೇ ಕೈಯಲ್ಲಿ ಈಸಿ ಆಗ್ತದೆ. ಗುರು ಡಬಲ್ ಕಲ್ಲಾಗಿ ಬರುತ್ತೆ, ಸಿಂಗಲ್ ಕಲ್ಲಾಗಿ ಬರುತ್ತೆ. ಏನಾದರೂ ಹೇಳ್ತೀಯಾ? ಅಷ್ಟೇನಾ ಡೈಲಾಗು? ಏನು ಗುರು ನೀನೇನು ಮಾತಾಡೋದೇ ಇಲ್ಲ ಜಾಸ್ತಿ. ಆಯಿತು, ಅದಕ್ಕೆ ಪ್ರಾಬ್ಲಮ್ ಆಯಿತು ಅಂದರೆ ನೀವೇ ಅದಕ್ಕೆ ರೆಸ್ಪಾನ್ಸಿಬಲ್ ಆಗ್ತೀವಿ. ಓಕೆನಾ? ದಯವಿಟ್ಟು ಯಾರೋ ಅದನ್ನು ಏನು ಓಡಾಡೋದು ಇಟ್ಕೊಳ್ಳೋದೆಲ್ಲ ಮಾಡೋಕೆ ಹೋಗ್ಬಿಡಿ. ಕುತ್ಕೊಳ್ಳಿ ಒಂದೊಂದು ಕಡೆ. ಏನಪ್ಪ ಕಂದ ನಿನ್ನ ಹೆಸರು? ಹಾಂ, ಒಣ್ಣೆ ಬುಸ್ಕೋತಿದ್ದಂಗೆ ಇದ್ದಲ್ಲ. ಅಣ್ಣ ಓಡಾಡಬೇಡಿ, ಕುತ್ಕೊಳ್ಳಿ. ಅದೇ ಗುರು ಎಂತಾಯ್ತಾ ಅದು? ಹಿಂದಿನ ಆಯ್ತಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ನ ಮೊದಲನೇ ಸತಿ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಮಗೆ ಇನ್ನೂ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಬರುತ್ತೆ. ಸೊ ನಿನ್ನೆಗೆ 250 ಸಬ್ಸ್ಕ್ರೈಬರ್ಸು ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಇವತ್ತು ಅದೇ ಜೋಶಲ್ಲಿ ಇನ್ನೊಂದು ವಿಡಿಯೋ ಮಾಡಬೇಕು ಅಂತ ನೆನ್ಮಂಗ್ಲ ಟು ಮಂಗಳೂರು ರೈವಲ್ಲಿ ಇರೋವಂಥ ಅಮೇಝಿಂಗ್ ದಶಾವತಾರ ಥೀಮ್ ಪಾರ್ಕಿಗೆ ಬಂದಿದ್ದೀವಿ. ಇಲ್ಲಿ ವಿವಿಧ ಪ್ರಾಣಿ ಮತ್ತು ಪಕ್ಷಿಗಳು, ತುಂಬ ಚೆನ್ನಾಗಿರೋ ಪಕ್ಷಿ ಮತ್ತು ಪ್ರಾಣಿಗಳೆಲ್ಲ ಪ್ರಭೇದಗಳೆಲ್ಲ ಇದ್ದಾವೆ ಇಲ್ಲಿ. ಸೊ ಅದನ್ನೊಂದು ಥೀಮ್ ಪಾರ್ಕ್ ಮಾಡಿ ಇಲ್ಲಿ ನೋಡೋಕ್ಕೆ ಬಿಟ್ಟಿದ್ದಾರೆ. ಇದಕ್ಕೆ ಹೋಗಿ ಎಂಟ್ರಿಗೆ ಫೀಸ್ ಇರುತ್ತೆ. ಇವಾಗ ಫೀಸ್ ಕೊಟ್ಬಿಟ್ಟು ನಾವು ಎಂಟ್ರಿ ಆಗಬೇಕು. ಮತ್ತು ಪ್ರಾಣಿಗಳ್ನ ನಾವು ಫೀಡ್ ಮಾಡ್ಬೋದು, ಮುಟ್ಬೋದು, ಇದೆಲ್ಲ ಇರುತ್ತೆ. ನೋಡಿ, ನಾನು ಆಲ್ರೆಡಿ ಅಮೇಝಿಂಗ್ ದಶಾವತಾರ ಪಾರ್ಕ್ ಮುಂದೆನೇ ಇದ್ದೀನಿ. ಇವಾಗ ಆಲ್ರೆಡಿ ಇಲ್ಲಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಗಾಯ್ಸ್, ವ್ಲಾಗ್ನ ಮುಂದುವರ್ತಾನೆ. ಗಾಯ್ಸ್, ಇದೆ ನೋಡಿ ಅಮೇಝಿಂಗ್ ದಶಾವತಾರ ಥೀಮ್ ಪಾರ್ಕು. ಬನ್ನಿ ಗಾಯ್ಸ್, ಒಳಗಡೆ ಹೋಗ್ಬಿಟ್ಟು ಎಂಟ್ರಿ ಆಗೋಣ. $295 ಇರುತ್ತೆ ಪರ್ ಪರ್ಸನು. ಸೊ ಗೇಮ್ ಪ್ಯಾಕೇಜ್ ಎಲ್ಲ ಆಡೋದಾದರೆ 600 ಇರುತ್ತೆ. ಏನು ನೋಡಿ, ಏನು ಮಾಡಬೇಕು? ಫೇನ್ ಹಾಕ್ಬೇಕಾ? ಫಿಲ್ ಮಾಡಿ. ಹೌದು ಮೇಡಮ್. ನೇಮ್ ಹಾಕ್ಬೇಕಾ? ಹೆಸರು ಹಾಕ್ಬೇಕಾ? ಇಲ್ಲ, ಇದ್ರಿ ಏನಾಗಲ್ಲ. ನಾನು ಬರೋ ಸಿಗ್ನೇಚರ್ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೆ, ಅಷ್ಟೇ ಅಲ್ವಾ? ಡೇಟ್. ಗಾಯ್ಸ್, ಫಾರ್ಮ್ ಫಿಲಪ್ ಮಾಡಿ ಟಿಕೆಟ್ ತಗೊಂಡಿದ್ದಾಯಿತು. ಟಿಕೆಟ್ ಇಲ್ಲಿ ಕೂಪನ್ ಫಾರ್ಮೆಟ್ ಇದೆ. ಒಬ್ಬರಿಗೆ 295 ರೂಪಾಯಿ ಥೀಮ್ ಪಾರ್ಕ್ ಎಂಟ್ರಿ ಆಗ್ತೀನಿ ಅಂದರೆ. ಥೀಮ್ ಪಾರ್ಕ್ ಜೊತೆ ನೀವು ಆ್ಯಕ್ಟಿವಿಟಿ, ಈ ಜಿಪ್ ಲೈನು ಅದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ 600 ಅಬೋ ಇದೆ. ನೀವು ಅದನ್ನು ಬಂದರೂ ಟ್ರೈ ಮಾಡ್ಬೋದು. ಬನ್ನಿ ಗಾಯ್ಸ್, ನೋಡೋಣ ಒಳಗಡೆ. ಗಾಯ್ಸ್, ಎಂಟ್ರಿ ಆಗ್ದೋ ಇವಾಗ. ಕೋಳಿ ನೋಡ್ಗುರು, ಕಚ್ಚಕ್ಕೆ ಬರುತ್ತಾ? ಇರ್ಗುರು, ಓಯ್ ಯಾರ ನೀನು? ಇದು ನೋಡು, ಪುಕ್ಕ ಎಷ್ಟು ದಪ್ಪಗೈತೆ. ಯಾವ್ದು ಗುರು ಇದು ವಿಚಿತ್ರವಾಗಿ ಕೋಳಿಗಳು? ಅದೇನು ಗುರು, ಕೋಳಿ ತಲೆ ಮೇಲೆ ಕಿರೀಟ ಆಯ್ತಲ್ಲ ನೋಡು. ಗಾಯ್ಸ್, ನೀವು ಬಂದಿದ ತಕ್ಷಣ ಗೈಡ್ ಸಿಗ್ತಾರೆ ಇಲ್ಲಿ. ಗೈಡು ಎಲ್ಲ ಇನ್ಫಾರ್ಮೇಷನ್ ಹೇಳ್ತಾರೆ. ಗೈಡ್. ಸೊ ಇವಾಗ ನೀವು ಇಲ್ಲಿ ಫಸ್ಟ್ ಪೇಜಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಈ ಒಂದು ಚಿಕನ್ ಬಂದು ಫ್ಯಾನ್ಸಿ ಕ್ಯಾಟಗರಿಲಿ ಬರೋಂಥ ಚಿಕನ್. ಸೊ ನೇಮ್ ಅಂತ ಹೋದಾಗ ಕೊಚ್ಚಿನ್ ಚಿಕನ್ ಅಂತ ಹೇಳ್ತೀವಿ ಅಲ್ವಾ. ಸೊ ನೋಡೋದಕ್ಕೆ ತುಂಬ ಪಪ್ಪಿಯಾಗಿ ಕಾಣಿಸ್ತಾ ಇದೆ. ಇವಾಗ ಈ ಕೇಜ್ ಕೆಳಗಡೆ ಇರುವಂಥ ಕೋಳಿಗಳು ನಿಮ್ಮ ಪ್ರಕಾರ ಎಷ್ಟು ಇರ್ಬೋದು ವೆಯ್ಟ್? ಎನಿಬಡಿ ಕ್ಯಾನ್ ಗೆಸ್? 1.5 kg. 1.5 kg. ಆಮೇಲೆ 2 kg. ಸೊ ಅಂದರೆ ಅದು ನೋಡೋದಕ್ಕೆ ನಿಮಗೆ ತುಂಬ ಪಪ್ಪಿ ಅಲ್ವಾ, ಗುಂಡಾಗಿ ಕಾಣಿಸುತ್ತೆ. ಬಟ್ ಫೈನಲ್ ವೆಯ್ಟ್ ಅಂದರೆ ಲಾಸ್ಟ್ ಗ್ರೋತ್ ಅದರದ್ದು 950 grams. ಓಕೆನಾ? ಸೊ ಅದಕ್ಕೂ ಮೇಲೆ ಅದು ವೆಯ್ಟ್ ಬರೋದಿಲ್ಲ. ಸೊ ಜಸ್ಟ್ ಆಗ ಶೋ ಪರ್ಪಸ್ಗೆ ಅಂತಲೇ ಹೈಬ್ರಿಡ್ ಆಗಿರೋಂಥ ಒಂದು ಚಿಕನ್. ಸೊ ನೇಮ್ ಬಂದು ಕೊಚ್ಚಿನ್ ಚಿಕನ್, ನೇಟಿವ್ ಬಂದು ಚೈನಾ ಅಲ್ವಾ. ಲೈಫ್ ಸ್ಪ್ಯಾನ್ ಅಂದರೆ ಗೊತ್ತಲ್ವಾ, ಜೀವಾವಧಿ ಬಂದು ಎಲ್ಲ ಚಿಕನ್ಸ್ಗಳಿಗೂ ಕೂಡ, ನಾಟ್ ಓನ್ಲಿ ಫಾರ್ ದಿಸ್. ಸೊ ಎಲ್ಲ ಥರ ಚಿಕನ್ಗಳಿಗೂ ಕೂಡ ಸೈಂಟಿಫಿಕ್ ಆಗಿ 5 ರಿಂದ 8 ವರ್ಷ ಲೈಫ್ ಸ್ಪ್ಯಾನ್ ಇರುತ್ತೆ. ಸೊ ಡಿಪೆಂಡ್ಸ್ ಆನ್ ಹೌ ವಿ ಟ್ರೀಟ್. ನಾವು ಯಾವ ಥರ ನೋಡ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗೋದು. ಸೊ ಇದ್ರದ್ದು ಕೂಡ ಸೇಮ್ ಲೈಫ್ ಸ್ಪ್ಯಾನ್ ಬರುತ್ತೆ, 5 to 8 years. ಸೊ ತಿನ್ನೋದಕ್ಕೆ ಯಾರು ಇಷ್ಟಪಡೋದಿಲ್ಲ.
ಬಿಕಾಸ್ ಒಂದೇನು ಅಂತ ಹೇಳಿದ್ರೆ ಒಂದು ವೆಯ್ಟ್ ಬರೋದಿಲ್ಲ. ಸೆಕೆಂಡ್ ಒನ್ ಏನು ಅಂತ ಹೇಳಿದ್ರೆ ಇದೆಲ್ಲ ಬಂದು ಸ್ವಲ್ಪ ಎಕ್ಸ್ಪೆನ್ಸಿವ್, ಹೈ ಕಾಸ್ಟ್ ಇದೆಲ್ಲ, ಓಕೆ ಅಲ್ವಾ. ಸೊ ಅದಕ್ಕೋಸ್ಕರ ಪ್ರೈಸ್ ಜಾಸ್ತಿ ಇರೋದ್ರಿಂದ ಯಾರು ಕೂಡ ತಿನ್ನೋದಿಲ್ಲ. ಆ್ಯಂಡ್ ಇದೆಲ್ಲ ಎಲ್ಲೂ ಕೂಡ ಇಲ್ಲಿ ಅಡಲ್ಟ್ಗಳು ಸಿಗೋದಿಲ್ಲ ನಿಮಗೆ. ಸೊ ಲೋಕಲಿಟಿಲಿ ಎಲ್ಲೂ ಅಡಲ್ಟ್ಗಳೆಲ್ಲೂ ಸಿಗೋದು. ಸೊ ಎಲ್ಲೇ ಸಿಕ್ಕಿದ್ರು ನಿಮಗೆ 1 ವೀಕ್ ಚಿಕ್ ಇಲ್ಲ 1 ಮಂತ್ ಚಿಕ್ನ ಪ್ರೀ ಬುಕ್ಕಿಂಗಲ್ಲಿ ತರಿಸ್ಕೊಡ್ತಾರೆ, ಓಕೆ ಅಲ್ವಾ. ಸೊ ಕನ್ಸಪ್ಷನ್ಗೆ ಯಾರು ಇಷ್ಟಪಡಲ್ಲ. ಗುರು ಇದೇನು ಟರ್ಕಿ ಕೋಳಿನಾ? ಟರ್ಕಿ ಇದು. ಮುಸ್ಲಿಮ್ಸ್ ಬಂದು ಇದನ್ನು ಜಾಸ್ತಿ ಏನು ಬಿರಿಯಾನಿ ಕೋಳಿ ಅಂತಲೇ ಸ್ಪೆಷಲಾಗಿ ಕರೀತಾರೆ ಇದನ್ನು, ಓಕೆ ಅಲ್ವಾ. ಸೊ ಅವ್ರದ್ದು ಒಂದು ನೇಮಿಂಗ್ ಆಗ್ತದೆ ಬಿರಿಯಾನಿ ಕೋಳಿ ಅಂತ ಕರೀತಾರೆ. ಸೊ ಇದ್ರದ್ದು ನೇಮ್ ಬಂದು ಟರ್ಕಿ, ಸೊ ನೇಟಿವ್ ಬಂದು ಕೂಡ ಟರ್ಕಿನೇ. ಸೊ ಇದು ಕೂಡ ಕನ್ಸಪ್ಷನ್ಗೆ ಅಂತ ಹೈಬ್ರಿಡ್ ಆಗಿರುವಂಥ ಒಂದು ಚಿಕನ್, ಓಕೆ ಅಲ್ವಾ. ಸೊ ಇದು ಬಂದು ಪಿಕಾಕ್ ಕ್ಯಾಟಗರಿಯಲ್ಲಿ ಬರುವಂಥ ಒಂದು ಚಿಕನ್ ಇದು. ಸೊ ಪಿಕಾಕ್ ಬೇಸ್ ತಗೊಂಡೆ ಇದು ಕೂಡ ಪಿಕಾಕ್ ಥರ ಫೆದರೆಲ್ಲ ಓಪನ್ ಮಾಡುತ್ತೆ. ಸೊ ಡಾಗ್ಸ್ಗಳೆಲ್ಲ ಯಾವ ಥರ ಇಂಟ್ರಾಕ್ಟ್ ಆಗುತ್ತೆ, ಸೊ ಅದೇ ರೀತಿ ಇದು ಕೂಡ ಇಂಟ್ರಾಕ್ಟ್ ಆಗುತ್ತೆ. ಇದು ಮತ್ತು ಒನ್ ಆಫ್ ದ ಬಿಗ್ ಚಿಕನ್ ಆ್ಯಂಡ್ ಜೈಂಟ್ ಚಿಕನ್ ಅಂತ ಕೂಡ ಹೇಳ್ಬೋದು. ಸೊ ವೆಯ್ಟ್ ಅಂತ ಹೋದಾಗ ಈ ಟರ್ಕಿಲಿ ಸೊ 15 to 18 kg ಗಂಟ ವೆಯ್ಟ್ ಗೇನ್ ಆಗುತ್ತೆ. ಫೈನಲ್ ವೆಯ್ಟ್ ಬಂದು ಇದು ಇನ್ನೂ ಬರೀ ಮರಿಗಳು 7 to 8 ಮಂತ್ಸ್ ಇದು. ಸೊ ಇನ್ನೂ ದೊಡ್ಡದಾಗುತ್ತೆ ಇದೆಲ್ಲ. ಅಲ್ವಾ. ಸೊ ಇದು ಬಂದು ನನ್ನ ಕೈಲಿರುವಂಥದ್ದು ಮೇಲ್. ಸೊ ಇನ್ನೊಂದಿದೆ ಗ್ರೀನು. ಸೊ ಅದು ಬಂದು ಫೀಮೇಲ್. ಸೊ ಏನಂತ ಹೇಳಿದ್ರೆ ಗ್ರೀನ್ ಬಂದು ಇದರಲ್ಲಿ ಆ್ಯಕ್ಚುಲಿ ಫೀಮೇಲ್ ಅಂತ ಹೇಳಿದ್ನಲ್ಲ, ಅದು ಬಂದು ಬಲ್ಜಿ ಆಗಿರುತ್ತೆ ಫ್ಯಾಂಟಿಯಾಗಿ ಫೀಮೇಲಲ್ಲಿ. ಮೇಲ್ ಬಂದು ಸ್ವಲ್ಪ ಫಿಟ್ ಆಗಿ ಬರುತ್ತೆ, ಓಕೆ ಅಲ್ವಾ. ಸೊ ಯಾವುದಕ್ಕೂ ಹಿಡ್ಕೊಳಕ್ಕೆ ಹೋದ್ರು ಕೂಡ ನಿಮಗೆ ಅದ್ರದ್ದು ನೈಲ್ ಬಂದು ಅದಕ್ಕೆ ಏನು ಒಂಥರ ಕನ್ಸೆಂಟ್ರಿಂಗ್ ಇದು ಸೆಂಟರ್ ಆಗುತ್ತೆ ಅಲ್ವಾ. ಸೊ ಅದೇ ಗ್ರಿಪ್ಪು ಅದಕ್ಕೆ, ಅದನ್ನು ನಾವು ಕಟ್ ಮಾಡೋದಕ್ಕೆಲ್ಲ ಆಗಲ್ಲ. ಸೊ ಆರಾಮಾಗಿ ಹಿಡ್ಕೊಂಡು ಆರಾಮಾಗಿ ಫೀಲ್ ಮಾಡ್ಬೋದು ನೀವು. ಯಾವ ಕಂಟ್ರಿ? ಮೆಕ್ಸಿಕನ್. ಅದು ಆ ಕಡೆಗೆ ಹೋಗ್ಬೇಡ, ಇನ್ನು ಈ ಕಡೆಗೆ ಈ ಕಡೆ ಬಂದಿದ್ವಿ, ಅದು ಆ ಥರ ಹೋಗ್ಬೇಡಿ. ಅಲ್ಲಿ ಜಂಪ್ ಮಾಡ್ಬಿಡ್ತೀನಿ, ಇದಾಣಿತ್ತು ಎಲ್ಲ ಕೆಳಗಡೆ ಇರ್ತಾನೆ. ಏನು ಮಾಡಲ್ಲ, ನೀವು ಆರಾಮಾಗಿ ಅವ್ನು ಮುಖ ನೋಡ್ತಾನೆ ಅಷ್ಟೇ. ಹೋಲ್ಡ್ ಮಾಡಬಾರ್ದು, ಹಿಡ್ಕೊಂಡ್ಬಾರ್ದು ಈ ಥರ, ಹಂಗೆ ಬಾಲ ಹಿಡ್ಕೊಂಡ್ಬಿಡ್ದು. ಬಾಲನ ನಾವು ಹಿಂಗೆ ಮುಟ್ಬೋದು, ಈ ಥರ ಮುಟ್ಟಕ್ಕಾಗಲ್ಲ, ಉಳ್ಕೊಳ್ಳುತ್ತೆ. ಅದು ಫುಲ್ ಸ್ಕೇಲ್ಸ್ ಎಲ್ಲ ಸಾಕಿರುತ್ತೆ. ಮೈ ಜುಮ್ ಅನ್ಸ್ಬಿಡ್ತು ಹಿಡ್ಕೊಂಡಿದ್ದ ತಕ್ಷಣ. ಇಲ್ಲಿದಲ್ವಾ, ಇದು ಬಂದು ಇಂಡಿಯನ್ ಫ್ಯಾನ್ ಟೈಲ್ ಪಿಜನ್ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಜಾಸ್ತಿ ಫ್ಲೈಯಿಂಗ್ ಕೆಪಾಸಿಟಿ ಆಗೋದಿಲ್ಲ, ಓಕೆ ಅಲ್ವಾ. ಜಾಸ್ತಿ ದೂರ ಫ್ಲೈ ಮಾಡೋಕ್ಕಾಗೋದಿಲ್ಲ. ಸೊ ಆರಾಮಾಗಿ ಕೂತ್ಕೊಂಡ್ರೆ ಸುಮ್ಮನೆ ಕೂತ್ಕೊಳ್ಳುತ್ತೆ. ಸೊ ಹಿಡ್ಕೊಳ್ಬೋದು, ಯಾವ ಮೇಲೆ ಮುಟ್ಟಕ್ಕೆ ಹೋಗ್ಬೇಡಿ ಜಾಸ್ತಿ. ಬೇಗ ಯಾವುದು ಇವೆಲ್ಲ ಮಾಡ್ತಾ ಅದೊಂದೇ ಕೈಯಲ್ಲಿ ಈಸಿಯಾಗಿ ಕೂತ್ಕೊಳ್ಳೋದು. ಹಿಂಗೆ ಹಿಡ್ಕೊಬೇಕು. ಹೆಗ್ಲು ಮೇಲೆ ಇಟ್ಕೊಂಡು ಪುನೀತ್ ರಾಜ್ಕುಮಾರ್ ಅದು ಪಟ್ಟ ಇರ್ಬೇಕು ಮೋಸ್ಟ್ಲಿ. ಅದೇ ಆ್ಯಕ್ಚುಲಿ ಅಕ್ಕಿ ಸಾಕಿದ್ದೆ ನಾನು ನಮ್ಮ ಮನೇಲಿ. ನೋಡಿ ಇದು ತಿರ್ವಾಲ್, ವೈಟ್ ಆ್ಯಂಡ್ ಬ್ಲ್ಯಾಕ್ ಏನಿರುತ್ತೋ ತಿರ್ವಾಲ್ ಇದು ಪಟ್ಟ. ನನ್ನ ಪ್ರಕಾರ ಒಂದು 7 ತಿಂಗಳು ಮರಿ ಇರಬೇಕಿದು. ಹೋದಾಗ ಚೈನಾದಾಗ ಹೈಬ್ರಿಡ್ ಮಾಡಿರೋಂಥದ್ದು ಚಿಕನ್ ಇದು. ಎಷ್ಟಾಗ ಚೌಪ್ ಪರ್ಪಸ್ಗೆ ಕನ್ಸಪ್ಷನ್ಗೆ ಯಾವ ಇಷ್ಟಪಡೋದಿಲ್ಲ. ನೀವು ನೋಡ್ಬೋದು, ಅದು ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಚಿಕನ್, ಓಕೆಲ್ವಾ. ಸೊ ಲೈಫ್ ಸ್ಪ್ಯಾನ್ ಬಂದು ಸೇಮ್ ಬರುತ್ತೆ. ಸೊ ಏನಂತ ಹೇಳಿದ್ರೆ ಕನ್ಸಪ್ಷನ್ಗೆಲ್ಲ ಯಾವ ಇಷ್ಟಪಡಲ್ಲ. ಪ್ರೈಸ್ ಬಂದು ಎಕ್ಸ್ಪೆನ್ಸಿವ್, ಓನ್ಲಿ ಶೋ ಪರ್ಪಸ್ಗೆ ಅಂತಲೇ ಹೈಬ್ರಿಡ್ ಮಾಡಿರೋಂಥ ಒಂದು ಚಿಕನ್ ಇದು. ನೆಕ್ಸ್ಟ್ ಗಾಯ್ಸ್, ಹುಡುಗ ಸಿಗಾಕೊಂಬಿಟ್ಟ ಒಂದು ಜಿಪ್ ಲೈನಲ್ಲಿ, ಹಗ್ಗ ಹಾಕ್ಬಿಟ್ಟು ಎಳಿತಾ ಇದ್ದಾರೆ ಹುಡುಗನ್ನ. ಏಯ್ ಅಪ್ಪಿ ಹಿಡ್ಕೊಳ್ಳ ಅದನ್ನ. ನೇಟಿವ್ ಬಂದು ಇದು ಸನ್ ಕನ್ನಗ ಅಂತ ಹೇಳ್ಬಿಟ್ಟು. ಸೊ ಕನ್ನಗ ಅನ್ನೋ ಒಂದು ಸ್ಪೀಸೀಸಲ್ಲಿ ಇದೆ ಬಿಗ್ ಬರ್ಡ್ ಅಂತಲೇ ಹೇಳ್ಬೋದು. ಸೊ ಒನ್ ಆಫ್ ದ ಟಾಕಿಂಗ್ ಬರ್ಡ್ ಅಂತ ಕೂಡ ಹೇಳ್ತಾರೆ ಇದನ್ನ. ಸೊ ಸನ್ ಕನ್ನಗ ಅಂತ ಯಾಕೆ ಹೇಳ್ತೀವಿ ಅಂದರೆ, ನೀವು ಅದು ಕಲರ್ ನೋಡ್ಬೋದು. ಸೊ ಅದು ಕಲರ್ ನೋಡಿದಾಗ ಒಂಥರ ಸಣ್ಣ ಅನ್ನೋಂಥ ಫ್ಲಾಶ್ ಆಗಿಬಿಡುತ್ತೆ ನಿಮಗೆ. ಸೊ ಸನ್ ಕನ್ನಗ ಅಂತ ಹೇಳೋಂಥದ್ದು ಬ್ರೀಡ್ ನೇಮ್. ಸೊ ಈ ಸನ್ ಕನ್ನಗ ಅನ್ನೋದು ಬಂದು ಇದೇ ಒರಿಜಿನಲ್ ಕಲರ್. ಇದು ಬಿಟ್ಟು ಬೇರೆ ಕಲರಲ್ಲಿ ಸನ್ ಕನ್ನಗ ಬರೋದಿಲ್ಲ. ಸೊ ಒರಿಜಿನಲ್ ಸನ್ ಕನ್ನಗ ಇದೆ. ಲಾಸ್ಟ್ ಸೈಜ್ ಕೂಡ ಇದೇ ಕಲರಲ್ಲೇ ಬರೋದು ಕೂಡ, ಓಕೆಲ್ಲ. ಸೊ ಇದು ಬಂದು ನಮ್ಮ ಹತ್ರ ಒಂದು ಮೇಲ್ ಒಂದು ಫಿಮೇಲ್ ಇರೋವಂಥದ್ದು. ಸೊ ಇಲ್ಲಿ ಕೆಳಗಡೆ ಕೂತಿರುವಂಥದ್ದು ಫಿಮೇಲ್ ತಿನ್ನು ಅಂತ, ಆ ಕಡೆ ಮೇಲೆ ಕೂತಿರೋದು ಬಂದು ಗುಂಡ ಅಂತ ಹೇಳ್ಬಿಟ್ಟು ಮೇಲ್ ಅದು. ಸೊ ತುಂಬ ಚೆನ್ನಾಗಿ ಇಂಟ್ರಾಕ್ಷನ್ ಆಗುತ್ತೆ. ಸೊ ನಮ್ಮ ಮನೆಗಳಲ್ಲಿ ನಾಯಿ ಸಾಕಿದ್ರೆ ಎಷ್ಟು ಚೆನ್ನಾಗಿ ಇಂಟ್ರಾಕ್ಷನ್ ಆಗುತ್ತೆ, ಬಂದು ಕುತ್ಕೊಳ್ಳೋದು, ಮೈ ಒಪ್ಸ್ಕೊಳ್ಳೋದು, ಉಜ್ಜೋದೆಲ್ಲ ಮಾಡುತ್ತಲ್ಲ. ಸೊ ಈ ಬರ್ಡ್ಸ್ಗಳು ಕೂಡ ಅದೇ ಥರನೇ ಮಾಡುತ್ತೆ. ಸೊ ಕೆಲವೊಂದೊಂದು ವರ್ಡ್ನ ಮಾಡೋ ಕೆಪಾಸಿಟಿ ಇರುತ್ತೆ. ಸೊ ನಮ್ಮ ಮನೇಲೇನೋ ನಾವು ಕೆಲವೊಂದೊಂದು ಹೇಳ್ತಾ ಇರ್ತೀವಲ್ವ, ಹೆಸರುಗಳನ್ನೆಲ್ಲ ಕರೆಯೋದು. ಸೊ ಆ ಥರ ಎಲ್ಲ ರಿಕಾಲ್ ಎಲ್ಲ ಮಾಡೋ ಕೆಪಾಸಿಟಿ ಇರುತ್ತೆ. ಸೊ ಈ ಬರ್ಡ್ಸ್ ಲೈಫ್ ಸ್ಪ್ಯಾನ್ ಅಂತ ಹೋದಾಗ 20 to 25 years ಲೈಫ್ ಸ್ಪ್ಯಾನ್ ಬರುತ್ತೆ ಈ ಬರ್ಡ್ಸ್. ಗಿನಿಯಾ ಪಿಕ್ ಅಂತ ಇದು. ಹಿಡ್ಕೋ ಗುರು, ಡಬಲ್ ಕಲರ್ ಬರುತ್ತೆ, ಸಿಂಗಲ್ ಕಲರ್ ಬರುತ್ತೆ. ಏನಾದ್ರು ಹೇಳ್ತೀಯಾ? ಏನ್ ಗುರು ಇದ್ರ ಹೆಸರು? ಗಿನಿಯಾ ಪಿಕ್. ಗಿನಿಯಾ ಪಿಕ್ ಅಂತೆ. ಏನು ಮಾಡಲ್ಲ ಮಾದು ಹುಡುಗರು, ನಾನು ಹಿಡ್ಕೊಂತೀನಿ ಒಂದೇ ಕೈಯಾಗಿ. ತಗೋ ಗುರು.
ರೈಟ್ ಏನು ಮಾಡಲ್ಲ ನೋಡಲಿ ಫೋಟೋ ನೋಡಲಿ ಎಷ್ಟು ಜನ ಫೋಟೋ ತೆಗಿತಾರೆ ಏನು ಮಾಡಲ್ಲ ನಾವು ಫೋಟೋ ಹೊಡಿತೀವಿ. ನೆಕ್ಸ್ಟ್ ರ್ಯಾಬಿಟ್ ಹೊಲ ಹಿಡ್ಕೊಳ್ಳೋದು. ಎಲ್ಲರೂ ಮರಗಳು ಹಿಡಿಯೋಕೆ ಬಿಸಿ ಆಗೋರೆ. ನಾವು ಈ ಮರ ಹಿಡಿಯೋಣ ಯಾರ ಹತ್ರ ಸೇರ್ತಿಲ್ಲ ಅಂತಾರನೇ. ಗುರು ನೀನು ಹಂಗೆ ಬಾ ಗುರು ಹೇಳ್ತೀನಿ. ಬಾ ಗುರು ಕ್ಯಾಮ್ರಾ ಎತ್ಕೊಂಡೆ ಬಾ. ಕೈಗೆ ಸಿಗಲ್ಲ ಗುರು ಮಲಗಳು. ಹಿಡಿದ್ನಲ್ಲ ರೈಟೇ ಇಲ್ಲ. ದಗ 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 ಅಂತೈತೆ. ಫ್ರೆಂಡ್ಸ್, ನೀವು ಯಾರಾದರೂ ಫ್ಯಾಮಿಲಿ ಜೊತೆ ಬಂದು ಮಕ್ಕಳ ಜೊತೆ ಬಂದರೆ ಸಖತ್ ಟೈಮ್ ಸ್ಪೆಂಡ್ ಮಾಡ್ಬೋದು. ನೋಡಿ ಹಿಂಗೆ ಹಿಡ್ಕೊಬೇಕು ಮಲನ. ಹಿಡ್ಕೊ ಹಿಂಗೆ ಬೇಲೆ ಮಂಕಾಗ್ಬಿಟ್ಟೈತೆ. ಬಾ ಗುರು, ನೀ ಹಿಡ್ಕೊ ಹೋಗು ಗುರು ಮಲ. ಇಂತ ಗುರು ಒಂದು ಫೋಟೋ ಹೊಡಿತೀನಿ. ಹೇಳಿ ಏನು ಅನಿಸ್ತಾ ಇದೆ ಮಲೆ ಹಿಡ್ಕೊಂಡಿದ್ಕೆ, ರ್ಯಾಬಿಟ್ ಹಿಡ್ಕೊಂಡಿರೋದಕ್ಕೆ? ಮಕ್ಕಳು ಹಾಂ ಸೂಪರ್. ಅಷ್ಟೇನಾ ಡೈಲಾಗು? ಏನು ಗುರು ನೀನೇನು ಮಾತಾಡೋದೇ ಇಲ್ಲ ಜಾಸ್ತಿ. 1 2 3 4 ಆಮೆ ಇದಾವೆ. ಅಲ್ಲೊಂದು 2 ಟೋಟಲ್ 6 ಆಮೆ ನೋಡಿದ್ದೀವಿ. ಸೊ ಇಲ್ಲಿದೆ ಅಲ್ವಾ, ಇದು ಬಂದು ರೆಡ್ ಏರ್ ಸ್ಲೈಡರ್ ಟರ್ಟಲ್ ಅಂತ ಹೇಳ್ಬಿಟ್ಟು. ಸೊ ಅಟ್ ಪ್ರೆಸೆಂಟ್ ನಮ್ಮ ಇಂಡಿಯಾದಲ್ಲಿ ಇದೊಂದೇ ಲೀಗಲ್ ಟರ್ಟಲ್. ಈ ಥರ ನಾನು ಇಟ್ಕೊಂಡಿದ್ದೀನಲ್ಲ, ಈ ಥರ ಅವಾಗ ಏನಾದ್ರೆ ನನಗೆ ಕಾಲು ಮೇಲೆ ಹಿಡ್ಕೊಂತೀರಾ? ಇಲ್ಲಿ ಮಾತ್ರ ಹಿಡ್ಕೊ. ಹಿಡ್ಕೊ. ನೀನ್ ಹಿಡ್ಕೋತೀಯಾ? ಯಾಕೆ? ವಂಡರ್ಫುಲ್. ಕೈ ಹಂಗ ಬಂದು ನೋಡಲ್ಲ. ಕೈಯೆಲ್ಲ ಕಷ್ಟ ಆಗೋರು. ಅಣ್ಣ ಇಲ್ಲ ಸೊ ಒಬ್ಬ ಮನುಷ್ಯ ಆರಾಮಾಗಿ ಓಡಾಡೋಂಥ ಜಾಗನ ಬಂದು ಹೇಗೆ ಅಂತ ಹೇಳ್ತೀವಿ. ಅದು ಹೊರಗಡೆ ಬರ್ಡ್ಸ್ ಎಲ್ಲ ಇರುತ್ತೆ. ಸೊ ಇದು ಹೊರಗಡೆ ಬರೋವಾಗ ಸೊ ಒಂದು 2-3 ರಿಸ್ಟ್ರಿಕ್ಷನ್ಸ್ ಕಂಪಲ್ಸರಿ ಇರುತ್ತೆ. ಸೊ ಒಳಗಡೆ ಬಂದಮೇಲೆ ಜಾಸ್ತಿ ಓಡಾಡೋಂಗಿಲ್ಲ, ಓಕೆ ಅಲ್ವಾ? ಸೊ ಒಂದು ಕಡೆ ಕುತ್ಕೊಳ್ಬೇಕು. ಯಾವುದೇ ಬರ್ಡ್ನು ಕೂಡ ಕಂಪ್ಲೀಟಾಗಿ ಕೈಯಲ್ಲಿ ಈ ಥರ ಹಿಡಿಯೋಂಗಿಲ್ಲ. ಸೊ ಅದು ನಾರ್ಮಲ್ ಆಗಿ ಪಿಜನ್ ಥರ ರ್ಯಾಬಿಟ್ ಎಲ್ಲ ಇಟ್ಕೊಂತೀವಲ್ಲ, ಆ ಥರ ಎಲ್ಲ ಇಟ್ಕೊಳಲ್ಲ ಈ ಬರ್ಡ್ಸ್. ಸೊ ಈ ಬರ್ಡ್ಸ್ ಎಲ್ಲ ಬಂದು ಗ್ರೀನ್ ಏನು ನೀವು ಆಚೆ ಕಡೆ ನೋಡಿರ್ತೀವಲ್ಲ ಗ್ರೀನ್ ಪ್ಯಾಕೆಟ್, ಸೊ ಆ ಥರ ಪ್ಯಾಕೆಟ್ ಎಲ್ಲ ಇದೆಲ್ಲ ಬಂದು ಕಾರ್ನಿಯೋರ್ ಅಂತ ಹೇಳ್ಬಿಟ್ಟು. ಸೊ ಇದೇ ಒಂದು ಡಿಫ್ರೆಂಟ್ ಸ್ಪೀಸೀಸ್ ಎಲ್ಲ ಅದಾಗದೇ ಬಂದು ಕುತ್ಕೊಳ್ಳುತ್ತೆ, ನೀವು ಎಂಜಾಯ್ ಮಾಡ್ಬೋದು. ಸೊ ಫೋಟೋ ವೀಡಿಯೋಸ್ ತೊಗೊಳ್ಬೋದು. ಅದು ಬಂದಾಗ ಕಿರ್ಸೋದು, ಅದು ಕೊಡೋದು ಅದೆಲ್ಲ ಮಾಡಿದ್ರೆ ಬರ್ಡ್ಸ್ ಬರೋದಿಲ್ಲ. ಸೊ ಮಕ್ಕಳನ್ನ ಯಾರು ಕೂಡ ಬಿಡಕ್ಕೆ ಹೋಗ್ಬಿಡ್ರಿ. ಆ ಕಡೆ ಈ ಕಡೆ ಒಂದು ಕಡೆ ಕುಂಡಿಸ್ಕೊಳ್ರಿ. ಸೊ ಆ ಕಡೆ ಈ ಕಡೆ ಓಡಾಡುವಾಗ ಬರ್ಡ್ಸ್ ಏನಾರ ಡ್ಯಾಮೇಜ್ ಆಯಿತು ಅಂದರೆ ಯು ಆರ್ ದ ರೆಸ್ಪಾನ್ಸಿಬಲ್, ಓಕೆ ಅಲ್ವಾ? ಸೊ ಇನ್ ಕೇಸ್ ಏನಾರ ಬರ್ಡ್ಸ್ ಮೇಲೆಲ್ಲ ತುಳಿದೇನೋ ಇನ್ಫೆಕ್ಷನ್ ಆಯಿತು, ಅದಕ್ಕೆ ಪ್ರಾಬ್ಲಮ್ ಆಯಿತು ಅಂದರೆ ನೀವೇ ಅದಕ್ಕೆ ರೆಸ್ಪಾನ್ಸಿಬಲ್ ಆಗ್ತೀವಿ, ಓಕೆ ಅಲ್ವಾ? ದಯವಿಟ್ಟು ಯಾರೋ ಅದನ್ನು ಏನು ಓಡಾಡೋದು ಇಟ್ಕೊಳ್ಳೋದೆಲ್ಲ ಮಾಡಕ್ಕೆ ಹೋಗ್ಬಿಡಿ. ಕುತ್ಕೊಳ್ಳಿ ಒಂದೊಂದು ಕಡೆ, ಸೊ ಕುತ್ಕೊಂಡೆಲ್ಲ ಎಂಜಾಯ್ ಮಾಡ್ಬೋದು. ಬನ್ನಿ ಪ್ರದೀಪ್. ಕೇಳಿಸ್ಕೊಂಡ ಹೇಳಿತು? ಬಸ್ನೆಲ್ಲ ಮುಟ್ಬಾರ್ದಂತೆ ಗುರು. ಏನಾದ್ರೂ ನೀನೇ ಅಂತ ರೆಸ್ಪಾನ್ಸು. ಏನಪ್ಪ ಕಂಡ ನಿಮ್ಮ ಹೆಸರು? ಹಾ, ಬಣ್ಣೆ ಬುಸ್ಕೋತಿದ್ದಂಗೆ ಇದ್ದಲ್ಲ ಶಿಷ್ಯ. ಬರ ಕೈ ಮೇಲೆ ಅತ್ತ ಹೆಂಗರು ಏನು ಹೊತ್ತಾರೆ ಇಲ್ಲ ಇದು. ಕೈ ಮಾತ್ರ ಫುಡ್ ಕೊಡ್ತಾರೆ ಅಂತ. ಫುಡ್ ಕೊಟ್ಟಿಲ್ಲ ಹಬ್ಬ ನಿಮ್ಮ ಕೈಯಲ್ಲಿ ಕೊಡಕ್ಕೆ. ಏಯ್ ಇನ್ನ ಯಾವ್ದು ತಲೆ ಮೇಲೆ
ಏಯ್ ಅಲ್ಲೈತೆ ಹೋಗ ತಿನ್ನು ಪಾಪ. ಅಣ್ಣ ಓಡಾಡ್ಬೇಡಿ, ಕುತ್ಕೊಳ್ಳಿ. ಎಲ್ಲ ಗುರು ಒಂದೈತ ಅದು ಹಿಂದಿನಾಯ್ತಾ ನಾನೇ ಹಿಡ್ಕೊಳ್ರಿ, ನನಗೆ ತೆಗೆದುಕೊಳ್ಳಿ. ಹಾಂ ಆಯ್ತು ಫುಡ್ಡು. ಹಾಂ ಇದಾಡಪ್ಪ. ಬಾ. ಓಯ್ ಬ್ರದರ್ ಕೈಯಪ್ಪ ಅಪ್ಪ ಕಚ್ಚಾಕ್ಬಿಡ್ತ ಗುರು. ಗುರು ನಾನು ಕಚ್ಬಿಡ್ತ ಗುರು. ಇಲ್ಲೋಡು ಇವನು ಕಚ್ಬೇಕು ಇವಾಗ. ಕಚ್ಚಿಸ್ಕೊಳೋ ಅಪ್ಪ, ಕಚ್ಬಿಡ್ತ ಗುರು. ಎಂಜಾಯ್ ಮಾಡೋ ಟೈಮಲ್ಲೇ ಫೋಟೋ ವಿಡಿಯೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡು ಸೊ ಅದರಲ್ಲಿ ಕ್ಯಾಂಡಿಡ್ ಪಿಕ್ಸ್ಗಳು ಜಾಸ್ತಿ ಸಿಗುತ್ತೆ. ಕ್ಯಾಂಡಿಡ್ ಪಿಕ್ಸ್ ಅಂದರೆ ಸಡನ್ನಾಗಿ ಒಳ್ಳೊಳ್ಳೆ ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಅದೆಲ್ಲ ಒಳ್ಳೊಳ್ಳೆ ಫೋಟೋಗಳಿರ್ತಿದೆ. ಆ್ಯಂಡ್ ಇನ್ನೊಂದೇನಂತ ಎಲ್ಲರೂ ಫೋಟೋನೇ ಹಿಡ್ಕೊಬೇಕು ಅಂತ ಫೋಟೋ ಹಿಡ್ಕೊಂಡಾಗ ಎಲ್ಲರಲ್ಲೂ ನಿಮಗೆ ಕ್ಲಿಯರ್ ಸಿಗೋದು. ಸೊ ಆದಷ್ಟು ವೀಡಿಯೋ ಮಾಡ್ಕೊಳ್ಬೇಕು. ಅದರಲ್ಲಿ ನೀವು ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡು ಮೇಲ್ ಪಪ್ಪಿ ಇದು. ಸೊ ಇನ್ನೂ 1 ಮಂತ್ ಇಯರ್ ಓಲ್ಡ್ ಇದು. ಸೊ 1 ಇಯರ್ ಓಲ್ಡು. ಸೊ ಆ ಕಡೆ ಇದಲ್ವ ಇನ್ನೊಂದು ವೈಟ್ ಕಲರ್, ಅದು ಬಂದು ಗ್ರೇಡನ್ ಅಂತ ಹೇಳ್ಬಿಟ್ಟು, ಅದು ವರ್ಲ್ಡ್ ಬಿಗ್ಗೆಸ್ಟ್ ಡಾಗ್ ಅಂತಲೇ ಹೇಳ್ಬೋದು. ಸೊ ಎರಡು ಕೂಡ ಫ್ರೆಂಡ್ಲಿ. ಇದು ಆಡೈ ಆ್ಯಕ್ಚುಲಿ, ಇದು ಮೇಲ್ ಅಷ್ಟೇ ಏನಿದೆ ಇದು ಬಂದು ಆಡೈ. ಸೊ ಎರಡು ಕಣ್ಣು ಬೇರೆ ಕಲರ್ ಬರುತ್ತೆ ಓಕೆಲ್ವಾ. ಓಯ್ ಇಲ್ಲಿ ನೋಡು ಗುರು, ಒಂದು ವೈಟು ಒಂದು ಕ್ಯಾಟ್ ಕಣ್ಣು. ಏನು ಗುರು ಸಮಾಚಾರ? ಗುರು ಬಂದು ಏನು ಮಾತಾಡಲಿ, ನೀನೇನು ಮಾತಾಡೋದೇ ಇಲ್ವಲ್ಲ ಗುರು? ಏನು ಮಾತಾಡೋಲ್ಲ. ಜಾಗ ಖಾಲಿ ಮಾಡಿದ್ರೆ ನಿಮಗೆ ಫುಲ್ ಕಂಪ್ಲೀಟ್ ಆಗುತ್ತೆ ಎಜುಕೇಷನಲ್ ಟ್ರಿಪ್. ಸೊ ನೆಕ್ಸ್ಟ್ ನೀವು ಗೇಮ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡೋಕ್ಕಾಗುವಂಥ ಪೆಟ್ಸ್ ಅಂದರೆ ಸ್ವಲ್ಪ ಸ್ಮಾಲ್ ಪೆಟ್ಸ್ ಅಂತಲೇ ಹೇಳ್ಬೋದು. ಸೊ ಹ್ಯಾಮ್ಸ್ಟರ್ನ ತಗೋತೀನಿ ಅಲ್ವಾ. ಸೊ ಇದು ಬಂದು ಹ್ಯಾಮ್ಸ್ಟರ್. ಸೊ ಸಿರಿಯನ್ ಹ್ಯಾಮ್ಸ್ಟರ್ ಅಂತ ಕೂಡ ಹೇಳ್ತೀವಿ, ಆ್ಯಂಡ್ ಲಾಂಗ್ ಹೇರ್ ಹ್ಯಾಮ್ಸ್ಟರ್ ಅಂತ ಕೂಡ ಹೇಳ್ತೀವಿ. ಇವಾಗ ನೀವೇನು ನೋಡ್ತಾ ಇದ್ದೀರಾ ಇಷ್ಟೇ ಲಾಸ್ಟ್ ಸೈಜ್, ಇದಕ್ಕಿಂತ ದೊಡ್ಡದಾಗೋದಿಲ್ಲ ಓಕೆಲ್ಲ. ಸೊ ಇವಾಗ ಇದನ್ನು ಕೂಡ ಪೆಟ್ಗಳಾಗಿ ಮನೆಗಳಲ್ಲಿ ಹಾಕ್ಬೋದು. ಸೊ ಕೈಲಿ ಹಿಡ್ಕೊಳಕ್ಕಾಗೋದಿಲ್ಲ, ಇದೆಲ್ಲ ಸ್ವಲ್ಪ ಕೋಲ್ಡ್ ಬ್ಲಡೆಡು. ಸೊ ಹ್ಯಾಂಡ್ ಟು ಹ್ಯಾಂಡ್ ಚೇಂಜಸ್ ಆದಾಗ ಸ್ವಲ್ಪ ವೇರಿಯಸ್ ಆಗುತ್ತೆ. ಸೊ ಟಚ್ ಮಾಡಿ ನೀವು ಫೀಲ್ ಮಾಡೋದು ನಾವು ಓಕೆ ಅಲ್ವಾ. ಒಳಗಡೆ ಮನೆಗೆ ತೊಗೊಂಡೋಗಿ ಬ್ರೋ ನೀವು ಮುಟ್ಟಿ. ಬ್ರೋ ಏನು ಸಮಾಚಾರ? ಏನಿಲ್ಲ ಹಾಂ ಏನಿಲ್ಲ. ನೋಡಿದಾಗ ಸಡನ್ ಆಗಿ ನಮಗೆ ಇಲಿ ಅಂತ ಅನ್ಸುತ್ತೆ, ಬಟ್ ಇಲಿ ಅಲ್ಲ ಇದು. ಸೊ ಇದು ಸ್ಕ್ವಿರಿಲ್ ಸೆಕ್ಟರಲ್ಲಿ ಬರೋಂಥ ಒಂದು ಪೆಟ್. ಸೊ ಗಿಬ್ಬೆಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಂದರೆ ನಿಮಗೆ ಮೂತಿ ಬಂದು ಶಾರ್ಪ್ ಆಗಿ ಬರುತ್ತೆ, ಆ್ಯಂಡ್ ಟೈಲು ಕೂಡ ಅಷ್ಟೇ ಶಾರ್ಪ್ನೆಸ್ಸಲ್ಲಿ ಬರುತ್ತೆ. ಸೊ ಇದಕ್ಕೆ ಟೈಲ್ ಬಂದು ಪ್ಯಾರಲಲ್ಲಿ ಬರುತ್ತೆ. ಸೊ ಎಡ್ಜಲ್ಲಿ ಮಾತ್ರ ಸ್ವಲ್ಪ ಪಫಿ ಆಗಿರುವಂಥದ್ದು ಸ್ಕ್ವಿರಿಲ್ ಥರ. ಸೊ ಫಾಸ್ಟ್ ಮೂವಿಂಗ್ ಇರುತ್ತೆ. ಸೊ ನೀವು ಲೈವ್ ಆಗಿ ನೋಡ್ಬಿಟ್ಟು ಟಚ್ ಮಾಡೋಕ್ಕಾದ್ರೆ. ಸೊ ಇದ್ರದ್ದು ನೇಮ್ ಬಂದು ಶಿವು ಅಂತ ಹೇಳ್ಬಿಟ್ಟು. ಸೊ ಗ್ರೀನ್ ಚಿಕ್ ಕನ್ಜೋಗ್ ಮತ್ತು ಬ್ಲ್ಯಾಕ್ ಕ್ಯಾಪ್ ಸ್ಮಾಲ್ ಕನ್ಜೋಗ್ಸ್ ಅಂತ ಕೂಡ ಹೇಳ್ತೀವಿ. ಇದ್ರದ್ದು ಲಾಸ್ಟ್ ಸೈಜ್ ಇಷ್ಟೇ, ಕಂಪ್ಲೀಟ್ಲಿ ಟ್ರೈನ್ಡ್ ಆಗಿರುವಂಥದ್ದು. ಸೊ ಆಚೆ ಕಡೆ ಎಲ್ಲ ಬಿಟ್ಟಿದಾಗ ಅದು ಎಲ್ಲೂ ಹೋಗಿಲ್ಲ, ಆ್ಯಂಡ್ ತುಂಬಾ ಫ್ರೆಂಡ್ಲಿ ಪೆಟ್ ಅಂತ ಹೇಳ್ಬೋದು. ನೇಮ್ ಬಂದು ಶಿವು. ಸೊ ನಾವೇನು ಹೇಳ್ತೀವಿ ಎಲ್ಲ ಕೇಳುತ್ತೆ ಓಕೆ ಅಲ್ವಾ. ಮಾತಾಡುತ್ತಾ? ಏನು ಶಿವು ಏನು? ಓಕೆ ಆಯಿತು ಬಾ, ಒಳಗಡೆ ಬಾ ಹೋಗಿ. ಅಂದರೆ ನಮ್ಮ ಜೊತೆ ಇಂಟ್ರಾಕ್ಷನ್ ಮಾಡುತ್ತೆ. ಕೆಲವೊಂದೊಂದು ವರ್ಡ್ಸ್ಗೆ ನಾವು ಮಾತಾಡ್ತೀವಲ್ವಾ, ಅವಾಗ ವಿಸ್ಲಿಂಗ್ ಮಾಡಿ ಅದ್ರ ಭಾಷೆಯಲ್ಲಿ ಅದು ಮಾತಾಡುತ್ತೆ. ಇನ್ನೂ ಟಂಗ್ ಟ್ವಿಸ್ಟ್ ಆಗಿಲ್ಲ ಅದಕ್ಕೆ. ಸೊ ಇದು ಏಜ್ ಆಗ್ತಾ ಇದ್ದಂಗೆ ಸೊ ಟಂಗ್ ಟ್ವಿಸ್ಟ್ ಆಗುತ್ತೆ. ಕೆಲವೊಂದೊಂದು ವರ್ಡ್ಸ್ನ ರೀಕಾಲ್ ಮಾಡುತ್ತೆ. ಸೊ ನಾವು ನಮ್ಮ ನೇಮ್ನ ಕರಿತೀವಲ್ವ ಮನೇಲೆಲ್ಲ ಇದ್ದಾಗ. ಸೊ ಎಕ್ಸಾಂಪಲ್ ನನ್ನ ನೇಮ್ ಬಂದು ತೇಜು ಅಂದ್ಬಿಟ್ಟು. ಸೊ ಮನೇಲೆಲ್ಲ ತೇಜು ಅಂತ ಇರ್ತಾರೆ. ಅದೇ ಥರ ಅದು ಕೆಲವೊಂದೊಂದು ಟೈಮ್ ರೀಕಾಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆ ಥರ ಅದನ್ನೇ ಅಂತಲ್ಲ, ಕೆಲವೊಂದು ನಾವು ಕಾಮನ್ ಆಗಿ ಯೂಸ್ ಮಾಡ್ತೀವಲ್ಲ ಆ ಒಂದು ವರ್ಡ್ಸ್ಗಳನ್ನೆಲ್ಲ ರೀಕಾಲ್ ಮಾಡೋ ಕೆಪಾಸಿಟಿ ಆಗಿದೆ. ಸೊ ದಯವಿಟ್ಟು ಎಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಗೂಗಲಲ್ಲಿ ರಿವ್ಯೂ ಮಾಡಿ ಓಕೆ ಅಲ್ವಾ. ಸೊ ನಿಮ್ಗೆ ಏನು ಅನ್ನಿಸ್ತು ಅದನ್ನು ಗೂಗಲ್ ರಿವ್ಯೂವಲ್ಲಿ ಶೇರ್ ಮಾಡಿ. ಸೊ 5 ಸ್ಟಾರ್ ರೇಟಿಂಗ್ ಕೊಡಿ. ಸೊ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ರೆಫರ್ ಮಾಡಿ. ಮತ್ತೆ ಬರ್ತಾ ಇವೆ ಇನ್ನೂ ಅಪ್ಕಮಿಂಗ್ ಪೆಟ್ಸು ಮತ್ತು ಇನ್ನೂ ಅಪ್ಕಮಿಂಗ್ ಅಪ್ಡೇಟ್ಸ್ಗಳೆಲ್ಲ ನಿಮಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ರೆಫರ್ ಮಾಡಿ. ಮತ್ತೆ ಬರ್ತಾ ಇರಿ ಓಕೆ ಅಲ್ವಾ. ಥ್ಯಾಂಕ್ ಯು. ಸೊ ಗಾಯ್ಸ್, ಅಮೇಝಿಂಗ್ ದಶಾವತಾರ ಥೀಮ್ ಪಾರ್ಕಿಗೆ ಬಂದು ಎಂಜಾಯ್ ಮಾಡಿತಾ ಇತ್ತು. ಪ್ರಾಣಿ ಪಕ್ಷಿಗಳಿಗೆ ಫುಡ್ಡು ಫೀಡೆಲ್ಲ ಮಾಡ್ದು ಸಖತ್ ಎಕ್ಸ್ಪೀರಿಯೆನ್ಸು.
ಅಷ್ಟೇ ನೀಟಾಗಿ ಗೈಡ್ ಕೂಡ ಮಾಡ್ತಾರೆ ನಿಮಗೆ. ಯಾವ್ಯಾವ ಪ್ರಾಣಿ ಬಗ್ಗೆ ಏನೇನಂತ ಫುಲ್ಲು ಡೀಟೇಲ್ಸ್ ಕೊಡ್ತಾರೆ ನಿಮಗೆ. ನೀವು ಬನ್ನಿ, ನಿಮ್ಮ ಫ್ರೆಂಡ್ಸ್ನೂ ಕರ್ಕೊಂಡು ಬನ್ನಿ, ಮತ್ತು ನಿಮ್ಮ ಮಕ್ಕಳನ್ನೇನ ಕರ್ಕೊಂಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ಪೈಸಾ ವಸೂಲು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. 295 ರೂಪಾಯಿ ಹೊರತು ಫ್ರೆಂಡ್ಸ್. ಎಲ್ಲೆಲ್ಲ ದೂರ ಹೋಗ್ಬೇಕಾಗುತ್ತೆ ಈ ಪ್ರಾಣಿ ಪಕ್ಷಿಗಳ್ನ ಏನಾದರೂ ನೋಡಬೇಕು ನೀವು ಅಂತ ಹೇಳಿದ್ರೆ ಇಲ್ಲೇ ನಿಯರ್ ಬೈ ನೆಲಮಂಗ್ಲದಲ್ಲೇ ಮಾಡಿದ್ದಾರೆ. ನೆಲಮಂಗ್ಲದಿಂದ ನಿಮಗೆ ಕರೆಕ್ಟಾಗಿ ಒಂದು 9 ಕಿಲೋಮೀಟ್ರ್ ಇರಬೇಕು ಮಂಗ್ಳೂರಿಗೆ ಹೋಗೋರು. ಹಾಸನ ಹೈವೇ ಇದೆಯಲ್ಲ, ನೆಲಮಂಗ್ಲದಿಂದ ಹಾಸನ ಹೈವೇಲಿ ನೀವು ಬಂದರೆ 9 ಕಿಲೋಮೀಟ್ರ್ ಅಷ್ಟೇ ನೆಲಮಂಗ್ಲದಿಂದ. ಬೆಂಗಳೂರಲ್ಲಿ ಇದ್ದು ಒಂದು ದಿವಸ ಟ್ರಿಪ್ ಮಾಡ್ತೀನಿ ಅಂತ ಹೇಳಿದ್ರೆ ಪಕ್ಕ ಪೈಸಾ ವಸೂಲು. ನಿಮ್ಮ ಮಕ್ಕಳನ್ನ ಕರ್ಕೊಂಬನ್ನಿ, ನಿಮ್ಮ ಫ್ರೆಂಡ್ಸ್ನೂ ಕರ್ಕೊಂಬನ್ನಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ನಿಮಗೆ ಟೈಮ್ ಕೂಡ ಸ್ಪೆಂಡ್ ಆಗುತ್ತೆ. ಸೊ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಬೈ ಬೈ ಗಾಯ್ಸ್.